ಹೇಳ್ತಾ ಇರೋವಂಥದ್ದು ಒಪ್ಕೊಂಡ್ರೆ ನಾವು ದೇಶದಲ್ಲಿ 3 ರಾಜ್ಯಗಳು ಬಿಟ್ಟರೆ ಬಾಕಿ ಎಲ್ಲ ರಾಜ್ಯಗಳಲ್ಲಿ ಬಿ ಜೆ ಪಿ ಹೆಚ್ಚಾಗಿದ್ದಾರೆ. ಕಾಂಗ್ರೆಸ್ನಲ್ಲಿರೋದು 3 ರಾಜ್ಯಗಳಲ್ಲಿ ಅದನ್ನು ಹೇಳ್ತಾರೆ. ಇವತ್ತು 40% ರಾಜ್ಯ ಕೊಡಬೇಕು ಅಂತ ಇವರೇ ಏಕಾಂಗಿಯಾಗಿ ತೀರ್ಮಾನ ಮಾಡಿದ್ರೆ ಸರ್ವಾಧಿಕಾರನ ಪ್ರಜಾಪ್ರಭುತ್ವನ ಸಂವಿಧಾನ ಇಲ್ವಾ? 40% ಅಂದರೆ ನಾವು ಇವತ್ತು 9 ಕೋಟಿ ಜನರಿಗೆ ಉದ್ಯೋಗವನ್ನು ಕೊಟ್ಟರೆ 3,500 ಕೋಟಿ ರಾಜ್ಯದ ಸರ್ಕಾರ ಕೊಡಬೇಕು. ಇವರೇ ತೀರ್ಮಾನ ಮಾಡಿಬಿಟ್ಟಿದ್ದಾರೆ. ಮೊದಲಿದ್ದು 90, 10 ಅದರಲ್ಲಿ ಲೇಬರ್ ಕಂಪ್ಲೀಟಾಗಿ ಕೊಡ್ತಾ 100 ಕೊಡ್ತಾ ಇದ್ದು, ಮೆಟೀರಿಯಲ್ ಮಾತ್ರ 10% ರಾಜ್ಯದಿಂದ ಕೊಡ್ತಾ ಇದ್ದಿದ್ದು. ಆದರೆ ವೆಚ್ಚ ಮಾಡುವಾಗ ರಾಜ್ಯ ಸರ್ಕಾರಗಳು ವೆಚ್ಚ ಮಾಡುವುದನ್ನು ತೀರ್ಮಾನ ಕೇಂದ್ರದವ್ರು ಕೂತ್ಕೊಂಡು ಮಾಡ್ತಾರೆ, ನಮ್ಮ ಜೊತೆ ಚರ್ಚೆನೂ ಕೂಡ ಮಾಡಲ್ಲ ಅಂತ ಹೇಳಿದ್ರೆ ಟೋಟಲಿ ಅನ್ಕಾನ್ಸ್ಟಿಟ್ಯೂಷನಲ್. ಆ್ಯಂಡ್ ಈ ಫೆಡರಲ್ ಸ್ಟ್ರಕ್ಚರ್ ಯಾವತ್ತೂ ಕೂಡ ಭಾರತೀಯ ಜನತಾ ಪಕ್ಷದ ಸರ್ಕಾರ ಕಳೆದ 11-12 ವರ್ಷದಿಂದ ಯಾವತ್ತೂ ಒಕ್ಕೂಟ ವ್ಯವಸ್ಥೆಯನ್ನು ಒಪ್ಪಲಿಲ್ಲ. ಅವ್ರಿಗೆ ರಾಜ್ಯಗಳಲ್ಲಿರುವಂಥ ಅಧಿಕಾರಗಳನ್ನು ಕೂಡ ಅವರೇ ಕಿತ್ಕೋಬೇಕು. ಯಾಕಂದರೆ ಸರ್ವಾಧಿಕಾರಿ ಧೋರಣೆ ಐತಿಹಾಸಿಕವಾಗಿ ಇವರ ಸಿದ್ಧಾಂತದಲ್ಲಿ ಕೂಡಿ ಬಂದಿರುವಂಥದ್ದು. ದೇ ಬಿಲೀವ್ ಇನ್ ಡಿಕ್ಟೇಟರ್ಶಿಪ್, ನಾಟ್ ಡೆಮೋಕ್ರಸಿ. ಅವ್ರು ಡೆಮೋಕ್ರಸಿ ವಿರೋಧಿಗಳು, ಪ್ರಜಾಪ್ರಭುತ್ವ ವಿರೋಧಿಗಳು. ಇವತ್ತು ಮನ್ರೇಗಾ, ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆ್ಯಕ್ಟ್ನ ರಿಪೀಲ್ ಮಾಡೋ ಉದ್ದೇಶನೇ ಇದು ಭಾರಿ ಒಂದು ಸಣ್ಣ ಒಂದು ಯಾವುದೋ ಕಾನೂನು ಆಗೋಗ್ಬಿಟ್ಟಿದೆ. ಯಾಕೆ ಕಾಂಗ್ರೆಸ್ನವರು ಈ ಥರ ಆರ್ಭಟ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಬೇಡಿ. ಇದರಿಂದ ಅಡಗಿರುವಂಥ ಮನಸ್ಥಿತಿನ ಅರ್ಥಕೊಳ್ಳಿಲ್ಲ ಅಂದರೆ ಡೆಮೋಕ್ರಸಿ ಇನ್ ದಿಸ್ ಕಂಟ್ರಿ ಇಸ್ ಇನ್ ಡೇಂಜರ್. ಇವರು ಪಂಚಾಯತ್ ಮಟ್ಟದಿಂದ ರಾಜ್ಯ ಸರ್ಕಾರಗಳನ್ನು ಹಿಡಿದು ಎಲ್ಲರನ್ನೂ ಬುಡದಿಂದ ಕಿತ್ತಿ ಬರೀ ಕೇಂದ್ರದಿಂದ ಆಡಳಿತ ಮಾಡಬೇಕು. ಈಗ ಹಿಂದಿ ಹೇರಬೇಕು ಅಂತಿದ್ದಾರೆ. ಪಾರ್ಲಿಮೆಂಟ್ ಡಿಲಿಮಿಟೇಷನ್ ಮಾಡಿ ಪೂರ್ಣ ಉತ್ತರ ಭಾರತಕ್ಕೆ ಸಿಗಬೇಕು ಸೀಟ್ಗಳು ಅಂತಿದ್ದಾರೆ. ಎಲ್ಲವನ್ನು ನೋಡ್ಕೊಂಡ್ಬಂದರೆ ಭಾಳ ಅಪಾಯಕಾರಿಯಾದಂಥ ಬೆಳವಣಿಗೆಗಳು ಈ ದೇಶದಲ್ಲಿ ನಡೀತಾ ಇದೆ. ಅದರ ಭಾಗವಾಗಿ ಈ ಮನ್ರೇಗಾವನ್ನು ಹಿಂದಕ್ಕೆ ಪಡೆದು ಯಾವುದು ಗ್ರಾಮ್ ಜಿ ಇಂಥ ಹೊಸದು ಹೆಸರನ್ನು ಕೊಟ್ಟು 40-60 ಮಾಡಿರುವಂಥದ್ದು ಇದೆಯಲ್ಲ, ಇಟ್ಸ್ ಮೋಸ್ಟ್ ಅನ್ಡೆಮೋಕ್ರೆಟಿಕ್, ಅನ್ಕಾನ್ಸ್ಟಿಟ್ಯೂಷನಲ್. ಇದು ಕಾನೂನು ಸಂವಿಧಾನದ ವಿರೋಧವಾದಂಥದ್ದು. ಮತ್ತು ಗ್ಯಾರಂಟಿಗಳು ಅಂತ ಹೇಳಿದ್ರೇನು? ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ನಾವು ಕೊಟ್ಟಿರೋದು ಯಾರು ಉದ್ಯೋಗ ಬೇಕೋ ಅವ್ರಿಗೆ ಉದ್ಯೋಗ ಖಾತ್ರಿ ಅಂತ ನಾವು ಕರಿತೀವಿ. ಯಾರು ಉದ್ಯೋಗ ಬೇಕೋ ಅವ್ರು ಬಂದು ಕೇಳಿದಾಗ ಕೊಡಲೇಬೇಕು. ದಟ್ ಈಸ್ ಗ್ಯಾರಂಟಿ. ಈಗ ಹಂಗಲ್ಲ, ಹಸ್ದವನು ಹೊಟ್ಟೆ ಹಸ್ತಿದೆ ಅಂತ ಬಂದು ಹೇಳಿದಾಗ ಊಟ ಹಾಕಬೇಕು. ಈಗ ಹಂಗಲ್ಲ, ಬಳಸೋನು ತೀರ್ಮಾನ ಮಾಡ್ತಾನೆ. ಅವ್ನಿಗೆ ಹೊಟ್ಟೆ ಹಸ್ತಿದೆಯಾ ಇಲ್ವಾ ಅಂತ ನಾನು ತೀರ್ಮಾನ ಮಾಡೋದು. ಯಾರು? ಅನ್ನ ಬಳಸೋನು. ನೀನು ಹೊಟ್ಟೆ ಹಸ್ತಿಲ್ಲ ಹೋಗಪ್ಪ ಅಂತ ಹೇಳಿದ್ರೆ ಅವನೇ ತೀರ್ಮಾನ. ಅವ್ನು ಹಸ್ತಿದೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ನಾಳೆ ಮಂತ್ರಿಗಳು ಹೇಳಿದಾಗೆ ಪಂಚಾಯತ್ ವ್ಯವಸ್ಥೆಯನ್ನು ಬುಡದಿಂದ ಕಿತ್ತಾಕ್ಬಿಟ್ಟಿದ್ದಾರೆ. ಉದ್ಯೋಗ ಖಾತ್ರಿ ಅನ್ನೋಂಥ ಕಾನ್ಸೆಪ್ಟನ್ನ ಕಿತ್ತಾಕ್ಬಿಟ್ಟಿದ್ದಾರೆ. ಆಮೇಲೆ ಒಂದು ಹೊರೆ ಏನಿದೆ ರಾಜ್ಯ ಸರ್ಕಾರದ ಮೇಲೆ, ಯಾವುದೇ ರೀತಿ ಚರ್ಚೆ ಇಲ್ಲದೆ ಸಂವಿಧಾನಕ್ಕೆ ವಿರುದ್ಧವಾಗಿ ಮಾಡಿದ್ದಾರೆ. ಅದಕ್ಕೆ ಈ ಪ್ರತಿಭಟನೆ. ಅವರೆಲ್ಲೂ ಚರ್ಚೆ ಮಾಡೋಕ್ಕೆ ಬಿಡೋದಿಲ್ಲ, ಪಾರ್ಲಿಮೆಂಟಲ್ಲಿ ಚರ್ಚೆ ಮಾಡೋಕ್ಕೆ ಬಿಡೋದಿಲ್ಲ. ಅದಕ್ಕೆ ನಾವು ಬೀದಿಗೆ ಇಳಿದು ಚರ್ಚೆಯನ್ನು ಮಾಡಬೇಕು ಮತ್ತು ಪ್ರತಿಭಟನೆ ಮಾಡಬೇಕು ಅಂತ ಅವ್ರು ಹೇಳ್ತಾ ಇರೋವಂಥದ್ದು ಒಪ್ಕೊಂಡ್ರೆ ನಾವು ದೇಶದಲ್ಲಿ 3 ರಾಜ್ಯಗಳು ಬಿಟ್ಟರೆ ಬಾಕಿ ಎಲ್ಲ ರಾಜ್ಯಗಳಲ್ಲಿ ಬಿ ಜೆ ಪಿ ಹೆಚ್ಚಾಗಿದ್ದಾರೆ. ಕಾಂಗ್ರೆಸ್ನಲ್ಲಿರೋದು 3 ರಾಜ್ಯಗಳಲ್ಲಿ ಅದನ್ನು ಹೇಳ್ತಾರೆ. ಇವತ್ತು 40% ರಾಜ್ಯ ಕೊಡಬೇಕು ಅಂತ ಇವರೇ ಏಕಾಂಗಿಯಾಗಿ ತೀರ್ಮಾನ ಮಾಡಿದ್ರೆ ಸರ್ವಾಧಿಕಾರನ ಪ್ರಜಾಪ್ರಭುತ್ವನ ಸಂವಿಧಾನ ಇಲ್ವಾ? 40% ಅಂದರೆ ನಾವು ಇವತ್ತು 9 ಕೋಟಿ ಜನರಿಗೆ ಉದ್ಯೋಗವನ್ನು ಕೊಟ್ಟರೆ 3,500 ಕೋಟಿ ರಾಜ್ಯದ ಸರ್ಕಾರ ಕೊಡಬೇಕು. ಇವರೇ ತೀರ್ಮಾನ ಮಾಡಿಬಿಟ್ಟಿದ್ದಾರೆ. ಮೊದಲಿದ್ದು 90, 10 ಅದರಲ್ಲಿ ಲೇಬರ್ ಕಂಪ್ಲೀಟಾಗಿ ಕೊಡ್ತಾ 100 ಕೊಡ್ತಾ ಇದ್ದು, ಮೆಟೀರಿಯಲ್ ಮಾತ್ರ 10% ರಾಜ್ಯದಿಂದ ಕೊಡ್ತಾ ಇದ್ದಿದ್ದು. ಆದರೆ ವೆಚ್ಚ ಮಾಡುವಾಗ ರಾಜ್ಯ ಸರ್ಕಾರಗಳು ವೆಚ್ಚ ಮಾಡುವುದನ್ನು ತೀರ್ಮಾನ ಕೇಂದ್ರದವ್ರು ಕೂತ್ಕೊಂಡು ಮಾಡ್ತಾರೆ, ನಮ್ಮ ಜೊತೆ ಚರ್ಚೆನೂ ಕೂಡ ಮಾಡಲ್ಲ ಅಂತ ಹೇಳಿದ್ರೆ ಟೋಟಲಿ ಅನ್ಕಾನ್ಸ್ಟಿಟ್ಯೂಷನಲ್. ಆ್ಯಂಡ್ ಈ ಫೆಡರಲ್ ಸ್ಟ್ರಕ್ಚರ್ ಯಾವತ್ತೂ ಕೂಡ ಭಾರತೀಯ ಜನತಾ ಪಕ್ಷದ ಸರ್ಕಾರ ಕಳೆದ 11-12 ವರ್ಷದಿಂದ ಯಾವತ್ತೂ ಒಕ್ಕೂಟ ವ್ಯವಸ್ಥೆಯನ್ನು ಒಪ್ಪಲಿಲ್ಲ. ಅವ್ರಿಗೆ ರಾಜ್ಯಗಳಲ್ಲಿರುವಂಥ ಅಧಿಕಾರಗಳನ್ನು ಕೂಡ ಅವರೇ ಕಿತ್ಕೋಬೇಕು. ಯಾಕಂದರೆ ಸರ್ವಾಧಿಕಾರಿ ಧೋರಣೆ ಐತಿಹಾಸಿಕವಾಗಿ ಇವರ ಸಿದ್ಧಾಂತದಲ್ಲಿ ಕೂಡಿ ಬಂದಿರುವಂಥದ್ದು. ದೇ ಬಿಲೀವ್ ಇನ್ ಡಿಕ್ಟೇಟರ್ಶಿಪ್, ನಾಟ್ ಡೆಮೋಕ್ರಸಿ. ಅವ್ರು ಡೆಮೋಕ್ರಸಿ ವಿರೋಧಿಗಳು, ಪ್ರಜಾಪ್ರಭುತ್ವ ವಿರೋಧಿಗಳು. ಇವತ್ತು ಮನ್ರೇಗಾ, ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆ್ಯಕ್ಟ್ನ ರಿಪೀಲ್ ಮಾಡೋ ಉದ್ದೇಶನೇ ಇದು ಭಾರಿ ಒಂದು ಸಣ್ಣ ಒಂದು ಯಾವುದೋ ಕಾನೂನು ಆಗೋಗ್ಬಿಟ್ಟಿದೆ. ಯಾಕೆ ಕಾಂಗ್ರೆಸ್ನವರು ಈ ಥರ ಆರ್ಭಟ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಬೇಡಿ. ಇದರಿಂದ ಅಡಗಿರುವಂಥ ಮನಸ್ಥಿತಿನ ಅರ್ಥಕೊಳ್ಳಿಲ್ಲ ಅಂದರೆ ಡೆಮೋಕ್ರಸಿ ಇನ್ ದಿಸ್ ಕಂಟ್ರಿ ಇಸ್ ಇನ್ ಡೇಂಜರ್. ಇವರು ಪಂಚಾಯತ್ ಮಟ್ಟದಿಂದ ರಾಜ್ಯ ಸರ್ಕಾರಗಳನ್ನು ಹಿಡಿದು ಎಲ್ಲರನ್ನೂ ಬುಡದಿಂದ ಕಿತ್ತಿ ಬರೀ ಕೇಂದ್ರದಿಂದ ಆಡಳಿತ ಮಾಡಬೇಕು. ಈಗ ಹಿಂದಿ ಹೇರಬೇಕು ಅಂತಿದ್ದಾರೆ. ಪಾರ್ಲಿಮೆಂಟ್ ಡಿಲಿಮಿಟೇಷನ್ ಮಾಡಿ ಪೂರ್ಣ ಉತ್ತರ ಭಾರತಕ್ಕೆ ಸಿಗಬೇಕು ಸೀಟ್ಗಳು ಅಂತಿದ್ದಾರೆ. ಎಲ್ಲವನ್ನು ನೋಡ್ಕೊಂಡ್ಬಂದರೆ ಭಾಳ ಅಪಾಯಕಾರಿಯಾದಂಥ ಬೆಳವಣಿಗೆಗಳು ಈ ದೇಶದಲ್ಲಿ ನಡೀತಾ ಇದೆ. ಅದರ ಭಾಗವಾಗಿ ಈ ಮನ್ರೇಗಾವನ್ನು ಹಿಂದಕ್ಕೆ ಪಡೆದು
ಯಾವುದು ಗ್ರಾಮ್ ಜಿ ಅಂತ ಹೊಸದು ಹೆಸರನ್ನು ಕೊಟ್ಟು 40-60 ಮಾಡಿರುವಂಥದ್ದು ಇದೆಯಲ್ಲ, ಇಟ್ಸ್ ಮೋಸ್ಟ್ ಅನ್ಡೆಮೋಕ್ರೆಟಿಕ್, ಅನ್ಕಾನ್ಸ್ಟಿಟ್ಯೂಷನಲ್. ಇದು ಕಾನೂನು ಸಂವಿಧಾನದ ವಿರೋಧವಾದಂಥದ್ದು. ಮತ್ತು ಗ್ಯಾರಂಟಿಗಳು ಅಂತ ಹೇಳಿದ್ರೇನು? ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ನಾವು ಕೊಟ್ಟಿರೋದು, ಯಾರು ಉದ್ಯೋಗ ಬೇಕೋ ಅವ್ರಿಗೆ ಉದ್ಯೋಗ ಖಾತ್ರಿ ಅಂತ ನಾವು ಕರಿತೀವಿ. ಯಾರು ಉದ್ಯೋಗ ಬೇಕೋ ಅವ್ರು ಬಂದು ಕೇಳಿದಾಗ ಕೊಡಲೇಬೇಕು, ದಟ್ ಈಸ್ ಗ್ಯಾರಂಟಿ. ಈಗ ಹಂಗಲ್ಲ, ಹಸ್ದವನು ಹೊಟ್ಟೆ ಹಸ್ತಿದೆ ಅಂತ ಬಂದು ಹೇಳಿದಾಗ ಊಟ ಹಾಕಬೇಕು. ಈಗ ಹಂಗಲ್ಲ, ಬಳಸೋನು ತೀರ್ಮಾನ ಮಾಡ್ತಾನೆ, ಅವ್ನಿಗೆ ಹೊಟ್ಟೆ ಹಸ್ತಿದೆಯಾ ಇಲ್ವಾ ಅಂತ. ನಾನು ತೀರ್ಮಾನ ಮಾಡೋದು, ಯಾರು? ಅನ್ನ ಬಳಸೋನು. ನೀನು ಹೊಟ್ಟೆ ಹಸ್ತಿಲ್ಲ ಹೋಗಪ್ಪ ಅಂತ ಹೇಳಿದ್ರೆ ಅವನೇ ತೀರ್ಮಾನ. ಅವ್ನು ಹಸ್ತಿದೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ನಾಳೆ ಮಂತ್ರಿಗಳು ಹೇಳಿದಾಗೆ ಪಂಚಾಯತ್ ವ್ಯವಸ್ಥೆಯನ್ನು ಬುಡದಿಂದ ಕಿತ್ತಾಕ್ಬಿಟ್ಟಿದ್ದಾರೆ. ಉದ್ಯೋಗ ಖಾತ್ರಿ ಅನ್ನೋಂಥ ಕಾನ್ಸೆಪ್ಟನ್ನ ಕಿತ್ತಾಕ್ಬಿಟ್ಟಿದ್ದಾರೆ. ಆಮೇಲೆ ಒಂದು ಹೊರೆ ಏನಿದೆ ರಾಜ್ಯ ಸರ್ಕಾರದ ಮೇಲೆ, ಯಾವುದೇ ರೀತಿ ಚರ್ಚೆ ಇಲ್ಲದೆ ಸಂವಿಧಾನಕ್ಕೆ ವಿರುದ್ಧವಾಗಿ ಮಾಡಿದ್ದಾರೆ. ಅದಕ್ಕೆ ಈ ಪ್ರತಿಭಟನೆ. ಅವರೆಲ್ಲೂ ಚರ್ಚೆ ಮಾಡೋಕ್ಕೆ ಬಿಡೋದಿಲ್ಲ, ಪಾರ್ಲಿಮೆಂಟಲ್ಲಿ ಚರ್ಚೆ ಮಾಡೋಕ್ಕೆ ಬಿಡೋದಿಲ್ಲ. ಅದಕ್ಕೆ ನಾವು ಬೀದಿಗೆ ಇಳಿದು ಚರ್ಚೆಯನ್ನು ಮಾಡಬೇಕು ಮತ್ತು ಪ್ರತಿಭಟನೆ ಮಾಡಬೇಕು ಅಂತ ಅವ್ರು ಹೇಳ್ತಾ ಇರೋವಂಥದ್ದು ಒಪ್ಕೊಂಡ್ರೆ ನಾವು ದೇಶದಲ್ಲಿ 3 ರಾಜ್ಯಗಳು ಬಿಟ್ಟರೆ ಬಾಕಿ ಎಲ್ಲ ರಾಜ್ಯಗಳಲ್ಲಿ BJP ಹೆಚ್ಚಾಗಿದ್ದಾರೆ. ಕಾಂಗ್ರೆಸ್ನಲ್ಲಿರೋದು 3 ರಾಜ್ಯಗಳಲ್ಲಿ, ಅದನ್ನು ಹೇಳ್ತಾರೆ. ಇವತ್ತು 40% ರಾಜ್ಯ ಕೊಡಬೇಕು ಅಂತ ಇವರೇ ಏಕಾಂಗಿಯಾಗಿ ತೀರ್ಮಾನ ಮಾಡಿದ್ರೆ ಸರ್ವಾಧಿಕಾರನ ಪ್ರಜಾಪ್ರಭುತ್ವನ? ಸಂವಿಧಾನ ಇಲ್ವಾ? 40% ಅಂದರೆ ನಾವು ಇವತ್ತು 9 ಕೋಟಿ ಜನರಿಗೆ ಉದ್ಯೋಗವನ್ನು ಕೊಟ್ಟರೆ 3,500 ಕೋಟಿ ರಾಜ್ಯದ ಸರ್ಕಾರ ಕೊಡಬೇಕು. ಇವರೇ ತೀರ್ಮಾನ ಮಾಡಿಬಿಟ್ಟಿದ್ದಾರೆ. ಮೊದಲಿದ್ದು 90-10, ಅದರಲ್ಲಿ ಲೇಬರ್ ಕಂಪ್ಲೀಟಾಗಿ 100 ಕೊಡ್ತಾ ಇದ್ದು, ಮೆಟೀರಿಯಲ್ ಮಾತ್ರ 10% ರಾಜ್ಯದಿಂದ ಕೊಡ್ತಾ ಇದ್ದಿದ್ದು. ಆದರೆ ವೆಚ್ಚ ಮಾಡುವಾಗ ರಾಜ್ಯ ಸರ್ಕಾರಗಳು ವೆಚ್ಚ ಮಾಡುವುದನ್ನು ತೀರ್ಮಾನ ಕೇಂದ್ರದವ್ರು ಕೂತ್ಕೊಂಡು ಮಾಡ್ತಾರೆ, ನಮ್ಮ ಜೊತೆ ಚರ್ಚೆನೂ ಕೂಡ ಮಾಡಲ್ಲ ಅಂತ ಹೇಳಿದ್ರೆ ಟೋಟಲಿ ಅನ್ಕಾನ್ಸ್ಟಿಟ್ಯೂಷನಲ್. ಆ್ಯಂಡ್ ಈ ಫೆಡರಲ್ ಸ್ಟ್ರಕ್ಚರ್ ಯಾವತ್ತೂ ಕೂಡ ಭಾರತೀಯ ಜನತಾ ಪಕ್ಷದ ಸರ್ಕಾರ ಕಳೆದ 11-12 ವರ್ಷದಿಂದ ಯಾವತ್ತೂ ಒಕ್ಕೂಟ ವ್ಯವಸ್ಥೆಯನ್ನು ಒಪ್ಪಲಿಲ್ಲ. ಅವ್ರಿಗೆ ರಾಜ್ಯಗಳಲ್ಲಿರುವಂಥ ಅಧಿಕಾರಗಳನ್ನು ಕೂಡ ಅವರೇ ಕಿತ್ಕೋಬೇಕು. ಯಾಕಂದರೆ ಸರ್ವಾಧಿಕಾರಿ ಧೋರಣೆ ಐತಿಹಾಸಿಕವಾಗಿ ಇವರ ಸಿದ್ಧಾಂತದಲ್ಲಿ ಕೂಡಿ ಬಂದಿರುವಂಥದ್ದು. ದೇ ಬಿಲೀವ್ ಇನ್ ಡಿಕ್ಟೇಟರ್ಶಿಪ್, ನಾಟ್ ಡೆಮೋಕ್ರಸಿ. ಅವ್ರು ಡೆಮೋಕ್ರಸಿ ವಿರೋಧಿಗಳು, ಪ್ರಜಾಪ್ರಭುತ್ವ ವಿರೋಧಿಗಳು. ಇವತ್ತು ಮನ್ರೇಗಾ, ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆ್ಯಕ್ಟ್ನ ರಿಪೀಲ್ ಮಾಡೋ ಉದ್ದೇಶನೇ ಇದು. ಇದು ಭಾರಿ ಒಂದು ಸಣ್ಣ ಒಂದು ಯಾವುದೋ ಕಾನೂನಾಗೋಗ್ಬಿಟ್ಟಿದೆ. ಯಾಕೆ ಕಾಂಗ್ರೆಸ್ನವರು ಈ ಥರ ಆರ್ಭಟ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಬೇಡಿ. ಇದರಿಂದ ಅಡಗಿರುವಂಥ ಮನಸ್ಥಿತಿನ ಅರ್ಥಕೊಳ್ಳಿಲ್ಲ ಅಂದರೆ ಡೆಮೋಕ್ರಸಿ ಇನ್ ದಿಸ್ ಕಂಟ್ರಿ ಇಸ್ ಇನ್ ಡೇಂಜರ್. ಇವರು ಪಂಚಾಯತ್ ಮಟ್ಟದಿಂದ ರಾಜ್ಯ ಸರ್ಕಾರಗಳನ್ನು ಹಿಡಿದು ಎಲ್ಲರನ್ನೂ ಬುಡದಿಂದ ಕಿತ್ತಿ ಬರೀ ಕೇಂದ್ರದಿಂದ ಆಡಳಿತ ಮಾಡಬೇಕು. ಈಗ ಹಿಂದಿ ಹೇರಬೇಕು ಅಂತಿದ್ದಾರೆ, ಪಾರ್ಲಿಮೆಂಟ್ ಡಿಲಿಮಿಟೇಷನ್ ಮಾಡಿ ಪೂರ್ಣ ಉತ್ತರ ಭಾರತಕ್ಕೆ ಸಿಗಬೇಕು ಸೀಟ್ಗಳು ಅಂತಿದ್ದಾರೆ. ಎಲ್ಲವನ್ನು ನೋಡ್ಕೊಂಡ್ಬಂದರೆ ಭಾಳ ಅಪಾಯಕಾರಿಯಾದಂಥ ಬೆಳವಣಿಗೆಗಳು ಈ ದೇಶದಲ್ಲಿ ನಡೀತಾ ಇದೆ. ಅದರ ಭಾಗವಾಗಿ ಈ ಮನ್ರೇಗಾವನ್ನು ಹಿಂದಕ್ಕೆ ಪಡೆದು ಯಾವುದು ಗ್ರಾಮ್ ಜಿ ಅಂತ ಹೊಸದು ಹೆಸರನ್ನು ಕೊಟ್ಟು 40-60 ಮಾಡಿರುವಂಥದ್ದು ಇದೆಯಲ್ಲ, ಇಟ್ಸ್ ಮೋಸ್ಟ್ ಅನ್ಡೆಮೋಕ್ರೆಟಿಕ್, ಅನ್ಕಾನ್ಸ್ಟಿಟ್ಯೂಷನಲ್. ಇದು ಕಾನೂನು ಸಂವಿಧಾನದ ವಿರೋಧವಾದಂಥದ್ದು. ಮತ್ತು ಗ್ಯಾರಂಟಿಗಳು ಅಂತ ಹೇಳಿದ್ರೇನು? ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ನಾವು ಕೊಟ್ಟಿರೋದು, ಯಾರು ಉದ್ಯೋಗ ಬೇಕೋ ಅವ್ರಿಗೆ ಉದ್ಯೋಗ ಖಾತ್ರಿ ಅಂತ ನಾವು ಕರಿತೀವಿ. ಯಾರು ಉದ್ಯೋಗ ಬೇಕೋ ಅವ್ರು ಬಂದು ಕೇಳಿದಾಗ ಕೊಡಲೇಬೇಕು, ದಟ್ ಈಸ್ ಗ್ಯಾರಂಟಿ. ಈಗ ಹಂಗಲ್ಲ, ಹಸ್ದವನು ಹೊಟ್ಟೆ ಹಸ್ತಿದೆ ಅಂತ ಬಂದು ಹೇಳಿದಾಗ ಊಟ ಹಾಕಬೇಕು. ಈಗ ಹಂಗಲ್ಲ, ಬಳಸೋನು ತೀರ್ಮಾನ ಮಾಡ್ತಾನೆ, ಅವ್ನಿಗೆ ಹೊಟ್ಟೆ ಹಸ್ತಿದೆಯಾ ಇಲ್ವಾ ಅಂತ. ನಾನು ತೀರ್ಮಾನ ಮಾಡೋದು, ಯಾರು? ಅನ್ನ ಬಳಸೋನು. ನೀನು ಹೊಟ್ಟೆ ಹಸ್ತಿಲ್ಲ ಹೋಗಪ್ಪ ಅಂತ ಹೇಳಿದ್ರೆ ಅವನೇ ತೀರ್ಮಾನ. ಅವ್ನು ಹಸ್ತಿದೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ನಾಳೆ ಮಂತ್ರಿಗಳು ಹೇಳಿದಾಗೆ ಪಂಚಾಯತ್ ವ್ಯವಸ್ಥೆಯನ್ನು ಬುಡದಿಂದ ಕಿತ್ತಾಕ್ಬಿಟ್ಟಿದ್ದಾರೆ. ಉದ್ಯೋಗ ಖಾತ್ರಿ ಅನ್ನೋಂಥ ಕಾನ್ಸೆಪ್ಟನ್ನ ಕಿತ್ತಾಕ್ಬಿಟ್ಟಿದ್ದಾರೆ. ಆಮೇಲೆ ಒಂದು ಹೊರೆ ಏನಿದೆ ರಾಜ್ಯ ಸರ್ಕಾರದ ಮೇಲೆ, ಯಾವುದೇ ರೀತಿ ಚರ್ಚೆ ಇಲ್ಲದೆ ಸಂವಿಧಾನಕ್ಕೆ ವಿರುದ್ಧವಾಗಿ ಮಾಡಿದ್ದಾರೆ. ಅದಕ್ಕೆ ಈ ಪ್ರತಿಭಟನೆ. ಅವರೆಲ್ಲೂ ಚರ್ಚೆ ಮಾಡೋಕ್ಕೆ ಬಿಡೋದಿಲ್ಲ, ಪಾರ್ಲಿಮೆಂಟಲ್ಲಿ ಚರ್ಚೆ ಮಾಡೋಕ್ಕೆ ಬಿಡೋದಿಲ್ಲ. ಅದಕ್ಕೆ ನಾವು ಬೀದಿಗೆ ಇಳಿದು ಚರ್ಚೆಯನ್ನು ಮಾಡಬೇಕು ಮತ್ತು ಪ್ರತಿಭಟನೆ ಮಾಡಬೇಕು ಅಂತ